ಬೇಬೆ ಹಾ ಹೆಂಗೂ ಕಾಲ್ ಸೂಪ್ ಮಾಡಿದ್ಯಾ ಫ್ರೈ ಮಾಡ್ತೀಯಲ್ಲ ಆ ಬರೀ ಕಾಲಲ್ಲಿ ಅದು ಮಾಡ್ಕೊಡ್ತೀಯಾ ಸರಿ ಓಕೆ ಏನ್ ಗೊತ್ತಾ ಗೈಸ್ ಇವಾಗ ಕೆಲವ್ರಿಗೆ ಬರೀ ಪ್ಲೇನ್ ಕಾಲ್ ಸೂಪ್ ಕುಡಿದಾರೆ ಅದ್ರಲ್ಲಿರೋ ಕಾಲ್ ತಿನ್ನಕ್ ಇಷ್ಟ ಆಗಲ್ಲ ಬಟ್ ಈ ತರ ಮಾಡ್ಕೊಂಡ್ರೆ ನೀವು ಅಷ್ಟೇ ಅದ್ರಲ್ಲಿರೋ ಕಾಲ್ ಕೂಡ ತಿನ್ನಕ್ ಇಷ್ಟ ಪಡ್ತೀರಾ ಆ ತರ ಒಂದು ರೆಸಿಪಿ ಬನ್ನಿ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ ತಿನ್ನೋಕ್ಕೂ ಸಖತ್ತಾಗಿರುತ್ತೆ. ನಾನ್ ವೆಜ್ ಅಂದ್ಬಿಟ್ರೆ ಇದು ಅದು ಎಲ್ಲ ಬಂದ್ಬಿಡುತ್ತೆ. ನನಗೂ ಒಂದಿನ ಮಾಡಲ್ಲ ಈ ತರ ನಾನ್ ವೆಜ್ ಗೈಸ್ ಇದನ್ನ ಕಾಲ್ ಸೂಪ್ ಮಾಡಿರ್ತೀವಲ್ಲ ಅದರಲ್ಲಿರೋ ಕಾಲ್ನ ಎತ್ಕೊಂಡು ಮಾಡೋವಂಥ ಮಸಾಲ. ತುಂಬಾ ಜನ ಬರೀ ಪ್ಲೇನ್ ಸೂಪ್ ಕುಡಿಯೋಕೆ ಇಷ್ಟಪಡ್ತಾರೆ, ಲೆಗ್ ತಿನ್ನಕ್ಕೆ ಇಷ್ಟಪಡಲ್ಲ. ಅದ್ರಲ್ಲಿ ನಾನು ಕೂಡ ಒಬ್ಳು. ನನಗೂ ಈ ಲೆಗ್ ಇಷ್ಟ ಆಗ್ತಿರ್ಲಿಲ್ಲ, ಪ್ಲೇನ್ ಸೂಪ್ ಕುಡಿತಿದ್ದೆ. ಬಟ್ ಇವ್ರ ಫ್ರೆಂಡು ಬಂದಾಗ ಒಂದ್ಸತಿ ಈ ರೆಸಿಪಿನ ಮಾಡಿದ್ರು, ತುಂಬಾನೇ ಇಷ್ಟ ಆಯ್ತು. ಅವಾಗಿಂದ ಈ ತರ ಮಾಡ್ಕೊಂಡು ನಾನು ಕೂಡ ಈ ಲೆಗ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ ತರ ಬೆಂಗಳೂರಲ್ಲಿ ಅದೆಲ್ಲೂ ತಿಂದಿಲ್ಲ, ನನ್ನ ಪ್ರಕಾರ ಯಾರು ಮಾಡಲ್ಲ ಅಂತ ಅನ್ಸುತ್ತೆ. ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಈ ರೆಸಿಪಿ ಗೊತ್ತಿತ್ತಾ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ತಿನ್ನೋಣ. ಅಷ್ಟು ಚೆನ್ನಾಗಿ ಬೆಂದಿದೆ. ಇದರಿಂದ ಕ್ಲೀನಾಗಿ ಇಟ್ಕೊಂಡೇ ಬಂದ್ಬಿಡ್ತು. ಸೂಪರ್ ಆಗಿದೆ. ಹೆಂಗಂದ್ರೆ ಹುಳಿ ಹುಳಿಯಾಗಿ ಖಾರವಾಗಿ ಮಸ್ತಾಗಿದೆ. ಯಾರೆಲ್ಲ ಲೆಗ್ ಪೀಸ್ನ ತಿನ್ನಲ್ಲ ಅಂಥವ್ರು ಈ ಥರ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ಇಷ್ಟಪಡ್ತೀರಾ. ಮಾರ್ನಿಂಗು ಲೆಗ್ ಸೂಪ್ ಕುಡೀರಿ, ಈವ್ನಿಂಗು ಅಲ್ಲಿ ಈ ಥರ ಮಾಡ್ಕೊತೀನಿ. ಲಿಕ್ಕಿಂಗು ಸದ್ಯಕ್ಕೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹಾಗೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ಅದೇ ಇದು ಬೆಸ್ಟ್ ಸೈಡ್ಸ್ಗೆ ಅಲ್ಲ, ಸಾರಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ. ಸ್ನ್ಯಾಕ್ಸ್ ಇಲ್ಲ ಇದು ಸೈಡ್ಸ್ಗೆ ಸಕ್ಕದಾಗುತ್ತೆ. ಅಂದರೆ